ಗರಿ ಸಾ 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 ನಿ ಸ ಗರಿ ಸಾ. ಈ ಕಾರ್ತಿಕ ಹೇಳಿದ ಪಾಪದ ಪೇಯಿಂಗ್ ಗೆಸ್ಟ್ ಎಲ್ಲಿ? ಹೌದು, ನೀವ್ ಹೇಳೋದು ನಿಜನೇ. ಅಜ್ಜಿ, ಇವಳೇ ನಾನು ಹೇಳಿದ ಹುಡುಗಿ. ಪೇಯಿಂಗ್ ಗೆಸ್ಟ್ ಅಲ್ವಾ? ಏನದು ಮತ್ತೆ ಪೇಯಿಂಗ್ ಗೆಸ್ಟಾ? ನಿನ್ ಹೆಸರೇನ್ ಮಗಳೇ? ಡಯಾನಾ. ಡಯಾನಾ. ಒಳ್ಳೆ ಹೆಸರು. ಆದ್ರೆ ಸಮಸ್ಯೆ ಇರೋ ಹೆಸರು ಕೂಡ. ಹೆದರ್ಬೇಡ, ಏನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಬಂದು ಕೇಳಿದ್ರೆ ಸಾಕು. ಅರ್ಥ ಆಯ್ತಾ? ಸರಿ. ಬ್ಲ್ಯಾಕ್ ಅಂಡ್ ವೈಟ್ ಕಾಲದಿಂದ ಸಿನಿಮಾದಲ್ಲಿದ್ದ ಜನ ನಾನು ಯಾರು ಅಂತ ಗೊತ್ತಾ? ಈ ವಸಂತ ಯಾರು ಅಂತ ಗೊತ್ತಾಯ್ತಾ? ನನಗೆ ಗೊತ್ತಿದೆ. ನಾನೇ ಈಗ್ಲೂ ಇದ್ದೀನಿ. ಹಾಗೆ ಇರೋ ವ್ಯಕ್ತಿನ ನೋಡೋಲ್ ಬರುವಾಗ ಹೊಸ ಬಟ್ಟೆ ಬರೆ, ಕೆಲವು ಕಾಣಿಕೆ ಎಲ್ಲ ತಗೊಂಡ್ ಬರ್ಬೇಕು. ಇದೆಲ್ಲ ಯಾರು ಹೇಳ್ಕೊಟ್ಟಿಲ್ವಾ? ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ, ಸಂಜೆ ಆಗ್ಲಿಲ್ಲ. ನಂಗಿನ್ನೂ ಆಗಲ್ಲ. ಕೋಳಿ ಕರಿ ಪುಟ್ಟು ತಿಂಡಿ ನಂಗೆ ಬೇಕೇ ಬೇಕು. ನಾ ಹೇಳ್ತಿರೋ ಸರಿ ಅಲ್ವೇನಮ್ಮ? ಬಾ, ಬಂದು ಮನೆ ನೋಡು. ಬಾ, ನೀನ್ ಕೂಡ ಬಾ. ಒಳ್ಳೆ ಶೇಪು ಅಲ್ವಾ ಲೋಲಾ? ಇದೆಲ್ಲ ಒಂದ್ ಶೇಪಾ? ಪುಟ್ಟುವಿನಂತೆ ಇದೆಯಾ? ಕತೆ ಹೇಳಿದ್ರೆ ಮಾತ್ರ ಅರ್ಥ ಆಗಲ್ಲ. ಮೇಡಮ್, ಆ ಏಜಲ್ಲಿ ನನ್ನ ಶೇಪ್ನ ಹೊಗಳದೇ ಇರೋರೇ ಇಲ್ಲ. ಹಿಂಗೆ ತುಂಬಾ ನಗ್ಬೇಡಿ, ಪುಟ್ಟು ತಲೆಗೇರ್ಬಿಡುತ್ತೆ. ಪ್ರತಾಪ್, ನಾ ಈ ಮಿನಿ ಹಾಲ್ ಇದ್ದೀನಿ, ಇನ್ನು ಸ್ವಲ್ಪ ಬರ್ತೀಯಾ? ಬಾ. ಹಲೋ ಪ್ರತಾಪ್, ಕಂಗ್ರ್ಯಾಟ್ಸ್. ಈ ಥರ ಮಾಡಲ್ ನಾನು ಜೀವನದಲ್ಲೇ ನೋಡಿರಲಿಲ್ಲ. ಒಂದು ಕೆಲಸ ಮಾಡು, ಮೊದಲು ಈ ಮಾಡಲ್ನ ಒಂದು 5-6 ಸ್ಟಿಲ್ ತೊಗೊಂಡ್ಬಿಡೋಣ. ಅದೆಲ್ಲ ಮಾಡೋಣ. ಅದಕ್ಕೂ ಮುಂಚೆ ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು. ಏನು ವಿಷಯ? 2 ನಿಮಿಷ ಬಾ. ನೀನು ನಾನು ಊರಿಗೆ ಹೋಗಿ 2-3 ದಿವಸ ಆಗಿದೆ, ಇಷ್ಟೊಂದು ವಿಷಯ ನಡೆದಿದೆಯಾ? ಪರವಾಗಿಲ್ವಲ್ಲ ಅವಳು? ಆ ಹುಡುಗಿ ಈ ದಾರಿಗೆ ಬಂದಿರೋದಕ್ಕೆ ನಾವಿಬ್ಬರೇ ಕಾರಣ. ನಡುರಸ್ತೆಗೆ ಬರಲಿಲ್ವಲ್ಲ, ನಿಮ್ಮ ಕಷ್ಟದಲ್ಲಿ ತಾನೇ ಇದ್ದಾಳೆ ಅವಳು. ಒಂದು ದಾರಿ ಮಾತ್ರ ಮಾಡ್ಕೊಡ್ಬೇಕು, ನಾನು ಅಷ್ಟೇ ಯೋಚಿಸೋದು, ಗೊತ್ತಾಯ್ತಾ? ಒಪ್ಕೊಡ್ತೀನಿ. ಇನ್ಮೇಲೆ ದಯನ ನನ್ನ ಮಗಳಿದ್ದ ಹಾಗೆ. ಅಯ್ಯೋ, ಅಷ್ಟೆಲ್ಲ ಬೇಡಪ್ಪ. ನೀವ್ಯಾಕೆ ಹಾಗೆ ಹೇಳ್ತೀರಿ? ಅದಿರ್ಲಿ, ಬ್ಯಾಂಗ್ಳೂರ್ಗೆ ಹೋಗಿ ಏನಾಯ್ತು? ಅದು ಹೇಗೆ ಹೇಳೋದು ಪ್ರತಾಪ್, ಒಬ್ಬ ಪಾಪದೊಬ್ಬ ಹುಡುಗ ಮಲ್ಲೇಶ್ ಗೌಡ ಒಂದು ಬಾಳೆ ಕಂಬಿದ್ದಂಗೆ ಇರ್ತಾನೆ. ಅವನಿಗೆ ಇದರಿಂದ ಹೇಗಾದರೂ ಸ್ವಾತಂತ್ರ್ಯ ಸಿಗಬೇಕು ಅಂತ ಅವನ್ನ ಕರ್ಕೊಂಡು ಒಂದು ಬೀರ್ ಪಬ್ಗೆ ಹೋದೆ. ಒಂದು ಮಗು ಬೀರ್ ತೆಕ್ಕೊಟ್ಟೆ, ಬಾಯಿ ಅಂತ ಹೇಳ್ಬಿಟ್ಟು ಇಬ್ಬರು ಹೊರಗಡೆ ಬಂದ್ಬಿಟ್ವಿ. ಒಂದು 5 ಮಗ್ ಕುಡಿದ್ಬಿಟ್ಟು ಇನ್ನೊಂದು ಟ್ರೈನ್ ಹಿಡ್ಕೊಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟೆ. ಯಾಕೆ ನಗ್ತಾ ಇದೆಯಾ? ಹಲವು ಜಾತಿಯವರನ್ನ ನಾನು ನೋಡಿದ್ದೀನಿ. ಇದು ಒಂದು ಹೊಸ ಅವತಾರ ನನ್ನ ಯಜಮಾನ್ರೇ. ಈ ಹಳೆ ಕತೆ ಹೇಳೋ ಸಿನಿಮಾಗಳಿವೆ ಅಲ್ವಾ, ಅಂತಹ ಕತೆನ ಹೇಳೋಂಥ ರೂಮ್ ಇದು. ಆ ಥರ ಎಷ್ಟೊಂದು ಕತೆನ ಕೇಳಿರೋಂಥ ರೂಮ್ ಇದು. ಭೂತ ಪ್ರೇತ ಏನೂ ಇಲ್ಲ, ಇಲ್ಲಿ ಜೀವ ಇರೋಂಥ ಕ್ಯಾಮ್ರಾಗಳಿದೆ ಅಂತ ನಾನು ಸ್ವಲ್ಪ ಕೇಳಿದ್ದೀನಿ. ನಾನು ನೋಡಿಲ್ಲ ಅಷ್ಟೆ, ನಾನು ಈ ಭಾಗಕ್ಕೆ ಬರೋದೇ ಇಲ್ಲ. ಏನಿದ್ರು ಡ್ರೆಸ್ ಚೇಂಜ್ ಮಾಡ್ಕೋಬೇಕಾದ್ರೆ ನೋಡ್ಕೊ, ಈ ಬಟನ್ ರೀತಿನಲ್ಲಿ ಕ್ಯಾಮ್ರಾ ಇದೆ ಅಂತಾರೆ. ನನ್ ತಂಗಿ ಲೀಸಾನು ಇಲ್ಲೇ ತಾನೇ ಬದಲಾಯಿಸ್ತಾ ಇದ್ಲು. ಹೆದರ್ಕೆ ಬೇಡ. ಅವಳ ಜೊತೆ ಅಮ್ಮ ಇದ್ದಿದ್ರ ಕಾರಣದಿಂದ ಅವಳನ್ನ ಯಾರು ಏನೂ ಮಾಡಿರಲ್ಲ. 1 ಸೆಕೆಂಡ್. ಹಲೋ ಬಾಲಾ, ಎಲ್ಲಿದ್ಯಾ? ಒಮ್ಮೆ ಫ್ಲೋರ್ಗೆ ಬರ್ತ್ಯಾ? 1 ನಿಮಿಷ. ಬಾಲಾ ಇಲ್ಬಾ. ಸರ್, ನೀನ್ ಕೇಳಿದ್ಯಲ್ಲ ಹ್ಯಾಂಡ್ಲೂಮ್ನ ಆಡ್ನಲ್ಲಿ ಲಿಸಾಳ ಬದಲಾಗಿ ಬೇರೆ ಯಾರು ಅಂತ? ಆ ಬೇರೆ ಹುಡುಗಿ ಬಂದಿದ್ದಾಳೆ, ಡಯಾನಾ ಅಂತ. ಆರಂಭದಲ್ಲೇ ಫುಲ್ ಸಪೋರ್ಟ್ ಕೊಡ್ಬೇಕು. ಹೋಗಿ ಮೇಕಪ್ ಹಾಕಿ ಕಾಸ್ಟ್ಯೂಮ್ ಬದಲಿಸಿ ಫ್ಲೋರ್ಗೆ ಬರ್ಬೇಕು. ನಾವೊಂದು ಫೋಟೋಶೂಟ್ ತೆಗಿಬೇಕು. ನಾನು ಬರ್ತೀನಿ. ಓಕೆ? ತಗೊಳ್ಳಿ ಮೇಡಮ್. ಓಹ್, ಥ್ಯಾಂಕ್ಸ್. ಮಗಳೇ ನೋಡಲ್ಲಿ. ಅದೇನ್ ದೊಡ್ಡ ವಿಶೇಷ?
ಈಗ ಎಲ್ಲ ಆಡ್ನಲ್ಲೂ ಅವಳೇ ಇರ್ತಾಳಲ್ವಾ, ಆ ಅಪ್ಪನ ಪ್ರೀತಿಯ ಮಗಳು. ವಿಷ ತುಂಬಿದ ಹಾವು ನಂಗಿದಾಳೆ. ಇದೆಲ್ದಕ್ಕೂ ಕಾರಣ ಏನೋ ಗೊತ್ತಾ? ಈಗ ತಕೊಂಡು ಬ್ಯಾಗಲ್ಲಿ ಅಡಗಿಸಿಟ್ಟಿಯೇ ಅದೇ. ತಳ್ಳು ಕೂರು, ಗಾಡಿ ತೆಗಿ. ಹಾಂ, ನೀವು ಬರೋದಕ್ಕೆ ನಾನು ಕಾಯ್ತಾ ಇದ್ದೆ. ಬಿಸಿ ನೀರು ತುಂಬ ನೋವ್ತಾ ಇದೆ. ಏನ್ ಸಂತೋಷ. ನಿನ್ ಮಗಳ ಬಗ್ಗೆ ನೀ ಯೋಚನೆ ಮಾಡೋದೇನ್ ಬೇಡ. ಡಯಾನ ರಾಜ್ಕುಮಾರಿಯಾಗಿ ಸುಖವಾಗಿದ್ದಾಳೆ. ಅಮ್ಮ ತಂಗಿ ಅಂತ ಕರೀತಾ ಇದ್ದ ಹುಡುಗಿ ಈಗ ಬಿಟ್ಟೋಗಿ 100 ಅಡಿ ಬೋರ್ಡ್ನಲ್ಲಿದ್ದಾಗಲೆ. ತಂದೆಯ ಮಗಳಿಗೆ ತಿನ್ನೋಕ್ಕೆ, ಉಡೋಕ್ಕೆ, ಕುಡಿಯೋಕ್ಕೆ ಕೊಟ್ಟಿದ್ದಕ್ಕೆ ನಾ ಕಂಡ ಪ್ರತಿಫಲ ಇದು. ಇಸ ಹೋಗಿ ಇದೆಲ್ಲ ವಾಪಸ್ ಪಡಿಬೇಕು. ಅದಕ್ಕಿರೋದು ಒಂದೇ ದಾರಿ. ಯಾವ ಆಡ್ ಬಂದ್ರೂ ಮಾಡಬೇಕು. ಚಡ್ಡಿ ಅಂದ್ರೆ ಚಡ್ಡಿ, ಬ್ರಾ ಅಂದ್ರೆ ಬ್ರಾ, ಸ್ನಾನ ಮಾಡ್ಬೇಕಂದ್ರೆ ಸ್ನಾನ. ಮಗಳೇ, ನೀ ಇಲ್ಬಾ. ನಿನಗೂ ಅಪ್ಪನ ಮೇಲೆ ಕೋಪ ಇದೆಯಾ? ಕೋಪ ಇಲ್ಲಪ್ಪ, ನನಗೆ ಅಳ್ಬೇಕನ್ನಿಸ್ತಾ ಇದೆ. ಲೋಲಾ, ನೆಂಚ್ಕೊಳಕ್ ಏನಾದ್ರೂ ತಗೊಂಬಾ. ಪೊಟ್ಟು ತಗೊಂಬರ್ಲಾ? ಪುಟ್ಟು ನಿನ್ನ ನೆಂಚ್ಕೊಳಕ್ ಏನಾದ್ರೂ ತಗೊಂಬ ಅಂದ್ರೆ ಪುಟ್ಟು. ನೀ ಬೇರೇನೋ ಹೇಳೋಕ್ ಹೋಗ್ತಾ ಇದ್ದೆ. ಮೇಡಮ್, ಇದರಲ್ಲಿ ಸ್ವಲ್ಪ ಹಾಕಿ ಮೇಡಮ್. ಪಗಳೇ ನೀ ಮನೆಗೆ ಹೋಗಿ ಗಂಡನನ್ನು ಕರ್ಕೊಂಡು ಬಾ, ಆಗ ನಾನು ಹೇಳ್ತೀನಿ ನಿನ್ಗೆ, ಬಂದರೆ ಸಾಕು ನೀನು. ಗಂಡನ? ನನ್ನ ಬೆಳಗ್ಗೆ ಬೈಕ್ನಲ್ಲಿ ಕರ್ಕೊಂಡ್ ಬಂದಿದ್ದು ಯಾರು? ಅವರೇ ನನ್ ಗಂಡ. ನನ್ನ ಹತ್ರ ಸುಳ್ಳು ಹೇಳ್ಬೇಡ ಲೋಲಾ. ಹಾಕ್ತೀರಾ? ನಿನಗೆ ಸ್ವಂತವಾಗಿ ಯಾರಾದ್ರೂ ಇದ್ದಾರಾ ಲೋಲಾ? ಇದ್ರೆ ನಾನು ಯಾಕೆ ಇಲ್ಲಿ ಬಂದು ಸಾಯ್ತಾ ಇದ್ದೆ. ಹಾಕಮ್ಮ. ಮಕ್ಳೇ, ನೀನು ಕೂತ್ಕೋ ಲೋಲಾ. ನಾನು ಇಲ್ಲೇ ನಿಂತ್ಕೊಂತೀನಿ ಮೇಡಮ್. ಇಂದಿನ ಪಾಠ ಶ್ರದ್ಧೆಯಿಂದ ಕೇಳಬೇಕು. ಈ ಗಂಡಸರು ನಿಜವಾಗ್ಲೂ ಪಾಪ, ಆದ್ರೆ ಅವರನ್ನ ಒಪ್ಕೊಳ್ಳಲ್ಲ. ಭಯಂಕರವಾದ ಘಟನೆಗಳೆಲ್ಲ ನಡೀತಾನೇ ಇರುತ್ತವೆ. ಕೈಯಲ್ಲಿ ಸಿಕ್ಕಿದ ಮೇಲೆ ತಪ್ಸ್ಕೊಳ್ಳೋಕೆ ಆಗಲ್ಲ. ತೋರಿಸ್ತಾನೆ ಆಸೆ ಬರ್ಸ್ಬೇಕು ಮಾತ್ರ. ಈಗ ಸಿಗತ್ತೆ ಅನ್ಬೇಕು. ಮದ್ವೆ ಆಗೋವರೆಗೂ ಅವರು ಹಿಂದೆನೇ ಬರಬೇಕು. ಕೇಳಿದ್ರಲ್ಲ 1ನೇ ಪಾಠದ ಅರ್ಥ. ಕೊಟ್ಟು ಕಳ್ಕೋಬೇಡಿ, ಆಸೆ ಬರ್ಸ್ಬೇಕಷ್ಟೇ. ಇನ್ನು ಹೋಗಿ ಮಲ್ಕೊಳ್ಳಿ. ಲೋಲಾ, ಪುಟ್ಟು ತಗೊಂಡ್ ಬಾ. ಕೋಳಿ ಕಾಲು 2 ತಗೊಂಬಾ. 1 ಜಗ್ಗು ತಣ್ಣೀರ್ ತಗೊಂಬಾ. ನಾಶ ಆಗೋಯ್ತು. ಇದೆಲ್ಲ ನೋಡ್ತಿದ್ರೆ ಭಯ ಆಗ್ತಿದೆ.